ತಾಯಿ ಆದಮೇಲೆ ಎಷ್ಟೇ ಹುಷಾರಿಲ್ಲ ಅಂತಂದರೂ ಅವ್ರಿಗಿರೋವಂಥ ಜವಾಬ್ದಾರಿಗಳಿಂದ ಅವ್ರು ಎದ್ದು ಕೆಲಸ ಮಾಡಲೇಬೇಕಾಗುತ್ತೆ. ಹಾಯ್ ಆಲ್, 30 ದಿನದ ಚಾಲೆಂಜಲ್ಲಿ ಇದು 9ನೇ ದಿನ ಆಗಿರುತ್ತೆ. ಇನ್ನು ಇವತ್ತು ಬೆಳಗ್ಗೆ ಎದ್ದಾಗಿಂದ ಯಾಕೋ ನನಗೆ ಬ್ಯಾಕ್ ಪೇಯ್ನ್, ಶೋಲ್ಡರ್ ಪೇಯ್ನ್ ಮತ್ತು ನೆಕ್ ಪೇಯ್ನ್ ಜಾಸ್ತಿ ಆಗಿತ್ತು. ಯಾವುದೇ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ಆದರೂ ಕೂಡ ಪಾಪು ಇರೋದ್ರಿಂದ ಹೊರಗಡೆಯಿಂದ ಫುಡ್ ತೊಗೊಂಬಂದು ಕೊಡೋದು ಬೇಡ ಅಂಥೇಳಿ ಮನೆಯಲ್ಲೇ ಅಡುಗೆ ಮಾಡಿ ಪಾಪುಗೆ ತಿಂಡಿ ತಿನ್ನಿಸ್ಬಿಟ್ಟು ಅವನ್ನ ನಿದ್ದೆ ಮಾಡಿಸಿ ನಾನು ಕೂಡ ವರ್ಕ್ಗೆ ಲಾಗಿನ್ ಆದೆ. ಲೀವ್ ಹಾಕ್ಬೋದಾಗಿತ್ತು, ಆದರೆ ಸಡನ್ನಾಗಿ ಲೀವ್ ಹೇಳೋಕ್ಕಾಗಲ್ಲ. ಯಾಕಂದರೆ ಅವರು ನೈಟೇ ಕೆಲಸನ ಅಲೋಕೇಟ್ ಮಾಡಿಬಿಟ್ಟಿರ್ತಾರೆ. ಹಾಗಾಗಿ ಬೇಗ ಕೆಲಸ ಮುಗಿಸಿ ಬೇಗ ಲಾಗೌಟ್ ಆಗೋಣ ಅಂಥೇಳಿ ಡಿಸೈಡ್ ಆಗಿ ಕೆಲಸನ ಕಂಟಿನ್ಯೂ ಮಾಡಿದೆ. ಇನ್ನು ಪಾಪು ನಿದ್ದೆಯಿಂದ ಎದ್ಮೇಲೆ ಈಗಿರೋ ಅಂಥ ಬಿಸಿಲಿಗೆ ತಲೆ ಬಿಸಿ ಆಗಿಬಿಟ್ಟಿರುತ್ತೆ. ಹಾಗಾಗಿ ಚೆನ್ನಾಗಿ ಎಣ್ಣೆ ಹಚ್ಚೋಣ ಅಂತ ಹೇಳ್ಬಿಟ್ಟು ತಲೆಗೆಲ್ಲ ಎಣ್ಣೆ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡಿ ಊಟ ಮಾಡಿಸ್ಬಿಟ್ಟು ಅವನ್ನ ಆಟ ಆಡ್ಬಿಟ್ಟು ನಾನು ಕೂಡ ಕೆಲಸನ ಕಂಟಿನ್ಯೂ ಮಾಡಿದೆ. ನೀವು ಕೇಳ್ಬೋದು, ಯಾಕೆ ನಿಮ್ಮ ಹಸ್ಬೆಂಡ್ ಏನು ವರ್ಕ್ ಹೆಲ್ಪ್ ಮಾಡಲ್ವಾ ಅಂತ ಹೇಳಿಬಿಟ್ಟು. ಅವ್ರಿಗೆ ಫ್ರೀ ಇದ್ದಾಗ ಅವರು ಕೂಡ ತುಂಬಾ ಹೆಲ್ಪ್ ಮಾಡ್ತಾರೆ ನನಗೆ ಮನೆ ಕೆಲಸ ಮಾಡೋದಕ್ಕೆ. ಆದರೆ ಇವತ್ತು ಅವ್ರಿಗೂ ಹುಷಾರಿಲ್ಲ, ಹಾಗಾಗಿ ಯಾವುದೇ ಕೆಲಸ ಅವರು ಮಾಡಿಕೊಡೋದಕ್ಕಾಗಿಲ್ಲ. ಹಾಗಾಗಿ ನನಗೂ ಕೂಡ ಕೆಲಸ ಜಾಸ್ತಿ ಆಯಿತು, ಬ್ಯಾಕ್ ಪೇಯ್ನ್ ಕೂಡ ಜಾಸ್ತಿ ಆಯಿತು ಅಂತಲೇ ಹೇಳ್ಬೋದು. ಆದರೂ ಪರವಾಗಿಲ್ಲ, ಒಬ್ಬಳೇ ಎಲ್ಲ ನೋಡಿಕೊಂಡು ಬೇಗ ರೆಸ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲ ಕೆಲಸ ಮುಗಿಸಿ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಗೈಸ್. ನಿಮಗೆ ಈ ವಿಡಿಯೋಸ್ ಇಷ್ಟ ಆಯಿತು ಅಂದರೆ ಪ್ಲೀಸ್ ಫಾಲೋ ಮಾಡ್ಕೊಂಡು ನಂಗೆ ಸಪೋರ್ಟ್ ಮಾಡಿ. ಇನ್ನಷ್ಟು ಒಳ್ಳೆ ವೀಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನಿಮ್ಮ ಪ್ರೀತಿ ಸಪೋರ್ಟ್ ಇದೇ ಥರ ಇರುತ್ತೆ ಅಂತ ಆಶಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಗೈಸ್. ಥ್ಯಾಂಕ್ ಯು ಆಲ್, ಬಾಯ್.